ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಡಾಕ್ಟರ್ ಬುರುಡೆಕಟ್ಟೆ ಮಂಜಪ್ಪ, ದಾವಣಗೆರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್ವಜ್ಞನೆಂಬುವನು ಗರ್ಭದಿಂದಾದವನೇ, ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಮೇರು ಪರ್ವತವೇ ಆದ ಸರ್ವಜ್ಞ. ಜನಸಾಮಾನ್ಯರ ನಡುವೆ ಇದ್ದು ಜನಸಾಮಾನ್ಯರಿಂದ ಜ್ಞಾನವನ್ನು ಸಂಪಾದನೆ ಮಾಡಿದಂತಹ ಒಬ್ಬ ಕವಿ ಎಂದರೆ ಅದು ಸರ್ವಜ್ಞ. ತ್ರಿಪದಿ ಸಾರ್ವಭೌಮ, ತ್ರಿಪದಿ ಬ್ರಹ್ಮ ಎಂದೇ ಖ್ಯಾತರಾಗಿರುವ 3 ಸಾಲಿನ ಪದ್ಯಗಳನ್ನು ರಚನೆ ಮಾಡುವಲ್ಲಿ ಉತ್ತುಂಗ ಶಿಖರಕ್ಕೆ ಏರಿದಂತಹ ಮತ್ತು ತ್ರಿಪದಿಯಲ್ಲಿ ಬರುವಂತಹ 3 ಪ್ರಕಾರದಲ್ಲಿ ಭಾಳ ಚಾಣಾಕ್ಷತನದಿಂದ ಬಹುದೊಡ್ಡ ಜ್ಞಾನದಿಂದ ತ್ರಿಪದಿಗಳನ್ನು ರಚಿಸಿದಂತಹ ಕವಿ ಸರ್ವಜ್ಞ. ಚಿತ್ರ ತ್ರಿಪದಿ, ಚಿತ್ರಲತೆ ತ್ರಿಪದಿ, ವಿಚಿತ್ರ ತ್ರಿಪದಿ, ಈ 3 ಪ್ರಕಾರದಲ್ಲಿ ಅವರು ತ್ರಿಪದಿ ಲಕ್ಷಣಗಳನ್ನು ಅವರು ಲೀಲಾಜಾಲವಾಗಿ ಬರೆದಿದ್ದಾರೆ. ಹಾಗೆ ಅವರ ಬಗ್ಗೆ, ಅವರ ಹುಟ್ಟಿನ ಬಗ್ಗೆ, ಅವರ ತಂದೆ ತಾಯಿಯ ಬಗ್ಗೆ 3 ವಚನಗಳು ನಮಗೆ ಪ್ರಮುಖವಾಗಿ ಕಂಡುಬರ್ತವೆ. ಅದರಲ್ಲಿ ಧರ್ಮಸ್ಥಳದ ಹಸ್ತಪ್ರತಿ ಭಂಡಾರದ ಮುಖ್ಯಸ್ಥರಾಗಿದ್ದಂತಹ ಉಮಾಪತಿ ಶಾಸ್ತ್ರಿಯವರು ಸಂಪಾದಿಸಿದಂತಹ ಕೃತಿಯಲ್ಲಿ ಅವರಿಗೆ ದೊರೆತ ಪದ್ಯದಲ್ಲಿ ತಂದೆ ಕುಂಬಾರಮಲ್ಲ ತಾಯಿ ಮಳಲಾದೇವಿ, ಇಂದು ಶೇಖರನ ವರಪುತ್ರ ಧರಣಿಗೆ ತಾ ಜನಿಸಿ ಬಂದ ಸರ್ವಜ್ಞ ಅಂತಿದೆ. ಇನ್ನೊಂದು ವಚನದಲ್ಲಿ ಮಾಸೂರ ಬಸವರಸ ಕೂಸ ನೀಶನೆ ಕೇಳೆ, ಕಾಶಿಯ ಅಭವನೋಳ್ ಪಡೆದ ವರವದುವೆ ಸೂಸಿತೆಂತನಲ್ಲೂ ಸರ್ವಜ್ಞ ಅಂತಕ್ಕಂಥ ಇನ್ನೊಂದು ವಚನ ಇದೆ. ಹಾಗೆ ಇನ್ನೂ ಒಂದು ವಚನ ಇದೆ, 3ನೇ ವಚನ. ಅಂಬಲೂರೊಳಗಿಸುವ ಕುಂಬಾರ ಸಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯಳು ಬಸವರಸ ಇಂಬಿಟ್ಟನೆನ್ನ ಸರ್ವಜ್ಞ. ಇದರಲ್ಲಿ ನಮಗೆ ಪ್ರಮುಖವಾಗಿ ಸರ್ವಜ್ಞರ ಬಗ್ಗೆ ಭಾಳ ಹತ್ತಿರದಲ್ಲಿರ್ತಕ್ಕಂತಹ, ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಚನ ಅಂದರೆ ತಂದೆ ಕುಂಬಾರಮಲ್ಲ ತಾಯಿ ಮಳಲಾದೇವಿ, ಇಂದು ಶೇಖರನವರ ಪುತ್ರ ಧರಣಿಗೆ ತಾ ಜನಿಸಿ ಬಂದ ಸರ್ವಜ್ಞ. ಹಾಗೆಯೇ ಇವರ ತಂದೆ ಆರಾಧನೆ ಮಾಡುತ್ತಿದ್ದಂತಹ ಕಾಶಿ ವಿಶ್ವನಾಥ ದೇವಾಲಯ ಅದೇ ಕುಮದ್ವತಿ ನದಿ ದಂಡೆಯ ಮೇಲಿದೆ. ಸರ್ವಜ್ಞರ ತಂದೆಯ ಶಿಲ್ಪ ಶಾಸನ ಸಹಿತ ಇರುವ ಶಿಲ್ಪ ನಮಗೆ ಮಾಸೂರಲ್ಲಿ ಸಿಕ್ಕಿದೆ. ಹಾಗೆಯೇ ಈ ಸರ್ವಜ್ಞರು ಯಾವ ಕಾಲಘಟ್ಟದಲ್ಲಿ ಬದುಕಿದ್ರು ಅನ್ನೋದನ್ನು ನಾವು ನೋಡಿದರೆ, ಸಿದ್ಧವೀರಣ್ಣಾರ್ಯರು ಅಂದರೆ ಯಡಿಯೂರು ತೋಂಟ ಸಿದ್ಧಲಿಂಗೇಶ್ವರರು ಏನು ಬರ್ತಾರೆ, ಅವರ ಪರಂಪರೆಯಲ್ಲಿ ಬಂದಂತಹ ಸಂಪಾದನೆಯ ಸಿದ್ಧವೀರಣ್ಣಾರ್ಯರು ಸಂಪಾದಿಸಿದ ತ್ರಿವಿಧಿ ಸಂಗ್ರಹ ಅಂತ ಒಂದು ಗ್ರಂಥದ ಪ್ರಕಾರ ಅಲ್ಲಿ ನೋಡಿದರೆ ಕ್ರಿಸ್ತಶಕ 1520ರಷ್ಟಿಗಾಗಲೇ ಸರ್ವಜ್ಞ ಮಹಾಮೇರು ಪರ್ವತವಾಗಿ ಜ್ಞಾನದ ಭಂಡಾರವಾಗಿ ಬೆಳೆದಿದ್ದ ಅಂತಕ್ಕಂಥದ್ದು ಕಂಡುಬರ್ತದೆ. ಬಹುಶಃ ಅದಕ್ಕಿಂತ ಹಿಂದೆ ಸರ್ವಜ್ಞ ಬದುಕಿರಬಹುದು. ಹಾಗೆಯೇ ಸರ್ವಜ್ಞರ 63 ವಚನಗಳಲ್ಲಿ ಕಂಡುಬರುವ ಭೌಗೋಳಿಕ ಲಕ್ಷಣಗಳು ಮಾಸೂರಿನಲ್ಲೇ ನಮಗೆ ಕಂಡುಬರ್ತವೆ. ಈ ಎಲ್ಲ ದೃಷ್ಟಿಯಿಂದ ಸರ್ವಜ್ಞರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಮಾಸೂರಿನ ಕುಮದ್ವತಿ ನದಿ ದಂಡೆಯ ಮೇಲಿದೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡಿಗರ ಸ್ವಾಭಿಮಾನದ ಪ್ರತೀಕದಂತಿರುವ ಜನಸಾಮಾನ್ಯರ ಕವಿ ಸರ್ವಜ್ಞರ ಜನ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಧನ್ಯತಾಭಾವವನ್ನು ಅರ್ಪಿಸಿ ಬರೋಣವೇ. ಈ ಮಾಸೂರಿಗೆ ಹೋಗಲಿಕ್ಕೆ ರಾಣೆಬೆನ್ನೂರಿನಿಂದ ಸಾರಿಗೆ ವ್ಯವಸ್ಥೆ ಇದೆ. ಹಾವೇರಿಯಿಂದ ಬರೋಂಥವ್ರಿಗೂ ಸಾರಿಗೆ ವ್ಯವಸ್ಥೆ ಇದೆ. ಆ ಕಡೆ ಶಿಕಾರಿಪುರದಿಂದ ಬರೋಂಥವ್ರಿಗೂ ಸಾರಿಗೆ ವ್ಯವಸ್ಥೆ ಇದೆ. ಹಾಗೆ ಹೊನ್ನಾಳಿಯಿಂದ ಬರ್ತಕ್ಕಂಥ, ಶಿವಮೊಗ್ಗದ ಕಡೆಯಿಂದ ಬರ್ತಕ್ಕಂಥ ಜನರಿಗೂ ಸಾರಿಗೆ ವ್ಯವಸ್ಥೆ ಇದೆ. ಹಾಗಾಗಿ ಒಮ್ಮೆ ಎಲ್ಲರೂ ಕನ್ನಡಿಗರು ಕನ್ನಡದ ಒಂದು ಕೆಚ್ಚೆದೆಯ ಜ್ಞಾನ ಭಂಡಾರ ಸ್ಥಾಪಿಸಿದಂತಹ ಕವಿ, ಜನಸಾಮಾನ್ಯರ ಕವಿ ಸರ್ವಜ್ಞರ ಜನ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ.